ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬ ಎಸೆನ್ಷಿಯಲ್ ಆಗಿರುವಂಥ ಅಟ್ ದ ಸೇಮ್ ಟೈಮ್ ತುಂಬ ಯೂಸ್ಫುಲ್ ಆಗಿರುವಂಥ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇನಂದ್ರೆ, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇಲ್ಲಿ 8 ವರ್ಡ್ಸ್ಗಳಿದಾವೆ. ಕ್ಯಾನ್, ಕುಡ್, ಮೇ, ಮೈಟ್, ಶಲ್, ಶುಡ್, ವಿಲ್ ಮತ್ತೆ ವುಡ್. ಸೊ 4 ಸೆಟ್ ಇದೆ. ಒಂದೊಂದು ಸೆಟ್ನಲ್ಲಿ ಎರಡೆರಡು ವರ್ಡ್ಸ್ಗಳು ಬರುತ್ತೆ. ಇದನ್ನ ಇಂಗ್ಲಿಷ್ ಗ್ರಾಮರ್ನಲ್ಲಿ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಅಂತ ಕರಿತೀವಿ. ಸೊ ನೀವು ಇಷ್ಟೊಂದು ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂತಂದ್ರೆ, ನೀವು ಈ ಕಡೆ 3 ಪಾಯಿಂಟ್ಸ್ ಅನ್ನ ನೋಡ್ತಾ ಇದ್ದೀರಲ್ವಾ ಇಲ್ಲಿ, ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಡೈಲಿ ಯೂಸೇಜ್ ಅಂಡ್ ಗ್ರಾಮರ್ ಪ್ರಾಕ್ಟೀಸ್ ಅಂಡ್ ಎಕ್ಸಾಮ್ ಪ್ರಿಪರೇಷನ್. ಸೊ ನೀವು ರೆಗ್ಯುಲರ್ ಆಗಿ ಡೇ ಟು ಡೇ ನಾವೇನು ಇಂಗ್ಲಿಷ್ ಅನ್ನ ಯೂಸ್ ಮಾಡ್ತೀವಿ ಅದಕ್ಕೆ ತುಂಬಾ ಎಸೆನ್ಷಿಯಲ್ ಆಗಿ ಬೇಕಾಗುತ್ತೆ. ಅಂಡ್ ಗ್ರಾಮರ್ ಅನ್ನ ಕಲ್ತ್ಕೊಳ್ಳೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿ ಎಸೆನ್ಷಿಯಲ್ ಆಗಿ ಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಯಾರಾದ್ರೂ ಯಾವುದೇ ತರದ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ, ದಟ್ ಮೇ ಬಿ ಯುವರ್ ರೆಗ್ಯುಲರ್ ಎಕ್ಸಾಮ್ಸ್ ಆರ್ ಎನಿ ಕೈಂಡ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಅದೆಲ್ಲದಕ್ಕೂ ಕೂಡ ತುಂಬಾ ಎಸೆನ್ಷಿಯಲ್ ಆಗಿ ಯೂಸ್ಫುಲ್ ಆಗಿ ಬೇಕಾಗಿರುವಂತ ಟಾಪಿಕ್. ಸೊ ಇಷ್ಟೊಂದು ಕಲ್ತ್ಕೊಂಡ್ರಿ ಅಂತಂದ್ರೆ ನಮ್ಮ ಬೇರೆ ಬೇರೆ ಎಮೋಷನ್ಸ್ಗಳನ್ನ ಅಥವಾ ಬೇರೆ ಬೇರೆ ಪರ್ಪಸ್ಗಳನ್ನ ನಾವಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಥವಾ ಎಕ್ಸಿಬಿಟ್ ಮಾಡೋದಕ್ಕೆ ದೇ ಆರ್ ವೆರಿ ಯೂಸ್ಫುಲ್. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನ ನಾವು ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಈಗ ಒನ್ ಬೈ ಒನ್ ನೋಡೋಣ, ಯಾವಾಗ ಯಾವ್ದನ್ನ ಎಲ್ಲೆಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ. ಓಕೆ, ವಿಡಿಯೋನ ತುಂಬಾ ಲೆಂತಿ ಮಾಡಬಾರ್ದು, ಸಾಧ್ಯವಾದಷ್ಟು ಕಡಿಮೆ ಟೈಮ್ನಲ್ಲಿ ಜಾಸ್ತಿ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ತುಂಬಾ ಸಿಂಪಲ್ ಆಗಿ ಬ್ರೀಫ್ ಆಗಿ ಕಡಿಮೆ ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ನಾನು ಇದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಅಟ್ ಎನಿ ಪಾಯಿಂಟ್ ಆಫ್ ದ ವಿಡಿಯೋ ನೀವು ನೋಡುವಾಗ ಇಫ್ ಯು ಗೆಟ್ ಎನಿ ಡೌಟ್ಸ್, ಏನಾದರೂ ಕ್ಲಾರಿಫಿಕೇಶನ್ ಬೇಕು ಅಥವಾ ಏನಾದರೂ ಡೌಟ್ಸ್ ಬರ್ತಿದೆ ಅಂತಂದ್ರೆ ಫೀಲ್ ಫ್ರೀ ಟು ಮೆನ್ಷನ್ ದಟ್ ಕ್ವೆಶನ್ ಇನ್ ದ ಕಾಮೆಂಟ್ ಬಾಕ್ಸ್. ಸೊ ನೋಡಿ ತಕ್ಷಣಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನಾದರೂ ಡೌಟ್, ಯಾವುದೇ ಥರ ಡೌಟ್ಸ್ಗಳಿರಲಿ ಈ 8 ವರ್ಡ್ಸ್ಗಳಿಗೆ, ಐ ಮೀನ್ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ಗಳಿಗೆ ಸಂಬಂಧಪಟ್ಟಂಗೆ. ಸೊ ಮೊದಲನೇ ಒಂದಿಲ್ಲಿ ಕ್ಯಾನ್ ಇದೆ. ಸೊ ಬ್ರಾಕೆಟ್ನಲ್ಲಿ ಹಾಕಿದ್ದೀನಿ ನಾನು, ಸಾಮರ್ಥ್ಯ ಮತ್ತೆ ಸಾಮಾನ್ಯ ಅನುಮತಿಯನ್ನ ನಾವು ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೊ ನೀವು ಒಂದ್ಸಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬಹುದು. ಸಾಮಾನ್ಯ ಅನುಮತಿ ಅಂತಂದ್ರೆ ಕ್ಯಾಶುವಲ್ ಪರ್ಮಿಷನ್ ಅಂತ ಅನ್ಕೊಳ್ಳಿ ಇಂಗ್ಲಿಷ್ನಲ್ಲಿ. ಸೊ ಸಾಮರ್ಥ್ಯ ಅಂತ ಬಂದ್ರೆ ಎಬಿಲಿಟಿ. ಸೊ ವೆನ್ ವಿ ಟಾಕ್ ಅಬೌಟ್ ಎಬಿಲಿಟಿ ಆಫ್ ಸಂಬಡಿ ಆರ್ ಸಮಥಿಂಗ್, ಸೊ ಅದನ್ನ ನಾವು ಹೇಳ್ತಾ ಇದೀವಿ ಅಂತಂದ್ರೆ ಯಾವ್ದಾದ್ರದ್ದು ಅಥವಾ ಯಾರ್ದಾದ್ರೂ ಎಬಿಲಿಟಿ ಬಗ್ಗೆ ಮಾತಾಡ್ತಾ ಇದೀವಿ, ಸಾಮರ್ಥ್ಯದ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳುವಾಗ ನಾವು ಕ್ಯಾನ್ ಅನ್ನ ಯೂಸ್ ಮಾಡಬೇಕು. ಓಕೆನಾ? ಅದ್ರ ಜೊತೆಗೆ ಒಂದು ಕ್ಯಾಶುವಲ್ ಪರ್ಮಿಷನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಕೂಡ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಈ 3 ಎಕ್ಸಾಂಪಲ್ಸ್ ಗಳನ್ನ ನೋಡಿ ಯು ವಿಲ್ ಗೆಟ್ ಸಮ್ ಐಡಿಯಾ. ಮೊದಲನೇ ಬಂದಿದೆ, ಐ ಕ್ಯಾನ್ ಸ್ಪೀಕ್ 3 ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. ಕನ್ನಡ ವರ್ಷನ್ಗೆ ಬಂದ್ರೆ ನನಗೆ 3 ಭಾಷೆಗಳನ್ನು ಸರಾಗವಾಗಿ ಮಾತನಾಡಲು ಬರುತ್ತದೆ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಎಬಿಲಿಟಿ ಅಂತಂದ್ರೆ, ಸೊ ವೆನ್ ಐ ಸೇ ಸಮಥಿಂಗ್ ಐ ಕ್ಯಾನ್ ಡೂ ಸಮಥಿಂಗ್. ಸೊ ಐ ಕ್ಯಾನ್ ಡೂ ಸಮಥಿಂಗ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಟ್ ಮೀನ್ಸ್ ದಟ್ ಐ ಆಮ್ ಏಬಲ್ ಟು ಡೂ ಸಮಥಿಂಗ್ ಅಂತ ಹೇಳಿ. ಸೊ ಐ ಹ್ಯಾವ್ ದಟ್ ಕೆಪಬಿಲಿಟಿ. ಸೊ ನನಗೆ ಸಾಮರ್ಥ್ಯ ಇದೆ, ಅಷ್ಟು ಶಕ್ತಿ ಇದೆ, ಅದನ್ನ ಮಾಡಬಲ್ಲೆ ಅಂತ ಹೇಳುವಾಗ ನಾವು ಕ್ಯಾನ್ ಅನ್ನ ಯೂಸ್ ಮಾಡ್ತೀವಿ. ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾವಾಗ ಎಬಿಲಿಟಿ ಬಗ್ಗೆ ಮಾತಾಡಬೇಕಾದ್ರೆ. ಸೊ ಎಬಿಲಿಟಿ ಇಲ್ಲ ಅಂತ ಹೇಳುವಾಗ ಕೆನ್ ನಾಟ್. ಯಾವಾಗ ಆಬ್ಸೆನ್ಸ್ ಆಫ್ ಎಬಿಲಿಟಿ ಇದೆ ಅಥವಾ ಲಿಮಿಟೇಷನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ನೆಗೆಟಿವ್ ಸೆಂಟೆನ್ಸ್ ಗಳಿಗೆ ಬಂದಾಗ ಅದನ್ನ ಕೆನ್ ನಾಟ್ ಅಂತ ಹೇಳ್ತೀವಿ. ಆ ಸಾಮರ್ಥ್ಯ ಇದೆ, ಒಂದನ್ನು ಮಾಡಬಲ್ಲೆ, ಹೇಳಬಲ್ಲೆ, ನೋಡಬಲ್ಲೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಕ್ಯಾನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಅದೇ ಸೆನ್ಸ್ ಅಲ್ಲಿ ಈ ಸೆಂಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಐ ಕ್ಯಾನ್ ಸ್ಪೀಕ್ 3 ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ ಅಂದ್ರೆ ಇಟ್ ಮೀನ್ಸ್ ದಟ್ ಐ ಹ್ಯಾವ್ ದ ಎಬಿಲಿಟಿ ಟು ಸ್ಪೀಕ್ 3 ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. 3 ಭಾಷೆಯನ್ನ ಸರಾಗವಾಗಿ ಮಾತನಾಡುವಷ್ಟು ಸಾಮರ್ಥ್ಯ ನನಗಿದೆ, ನಾನು ಮಾತನಾಡಬಲ್ಲೆ ಅಂತ ಹೇಳ್ತೀವಲ್ಲ, ಅದು ಒಂದ್ ಸೆನ್ಸ್ ಆಯ್ತು. ಸೆಕೆಂಡ್ ಒನ್ ಬಂದ್ರೆ ಯು ಕ್ಯಾನ್ ಟೇಕ್ ಮೈ ಪೆನ್ ಇಫ್ ಇಟ್ ಡೋಂಟ್ ಹ್ಯಾವ್ ಒನ್ ಅಂತ ಇದೆ. ಅಂದ್ರೆ ನಿನ್ನ ಹತ್ರ ಪೆನ್ ಇಲ್ಲ ಅಂದ್ರೆ ನೀನು ನನ್ನ ಪೆನ್ ಅನ್ನ ತಗೊಳ್ಬಹುದು ಅಂತ ಹೇಳಿ. ಸೊ ಅಂದ್ರೆ ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಮೇ ಮತ್ತೆ ಕ್ಯಾನ್ಗೆ ಕೆಲವೊಂದ್ಸಲಿ ಕನ್ಫ್ಯೂಷನ್ ಅಂತ ಅನಿಸ್ತಿರುತ್ತೆ. ಇಲ್ಲಿ ನೋಡಿ, ಯು ಕ್ಯಾನ್ ಟೇಕ್ ಮೈ ಪೆನ್ ಅಂತ ಇದೆ, ಯು ಮೇ ಟೇಕ್ ಮೈ ಪೆನ್ ಅಂತಾನು ಹೇಳ್ಬೋದಲ್ವಾ ಅಂತ ಡೌಟ್ ಬರುತ್ತೆ ನಿಮಗೆ. ಸೊ ಮೇ ಸೆಕ್ಷನ್ ಬಂದಾಗ ಕ್ಲಿಯರ್ಲಿ ಅರ್ಥ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ರಿಕ್ವೆಸ್ಟ್ ಅಂತ ನೆನ್ಕೊಳ್ಳಿ, ನಿಮಗೆ ತರವಾಗಿ ಅರ್ಥ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಇದೆ ಅಂತಂದ್ರೆ ಡೋಂಟ್ ಸ್ಕಿಪ್ ವಿಡಿಯೋ ಎನಿವೇರ್. ಆಲ್ಮೋಸ್ಟ್ ಒಂದು ಕಡಿಮೆ ಟೈಮ್ನಲ್ಲೇ ಮುಗಿಸ್ತೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಮುಗಿದ್ಮೇಲೆ ಗೊತ್ತಾಗುತ್ತೆ ನನಗೆ ಎಷ್ಟು ನಿಮಿಷ ತಗೊಳುತ್ತೆ ಅಂತ ಹೇಳಿ. ಬಟ್ ಯಾಕೆಂದ್ರೆ ನೀವು ಒಂದೊಂದು ಸ್ಕಿಪ್ ಮಾಡಿದ್ರೆ ಮತ್ತದು ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಕರೆಕ್ಟಾಗಿ 8 ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಎಲ್ಲಿ ಯಾವ್ದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ, ಎಲ್ಲಿ ಯೂಸ್ ಮಾಡಬಾರ್ದು, ಅಂಡ್ ಯಾವ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ. ಈಗ ಹೇಳಿದೆ ನಾನು ಯು ಕ್ಯಾನ್ ಟೇಕ್ ಮೈ ಪೆನ್ ಅಂತ ಹೇಳಿ, ಇದೇ ಪ್ಲೇಸ್ ನಲ್ಲಿ ಬೈ ಚಾನ್ಸ್ ಯು ಮೇ ಟೇಕ್ ಮೈ ಪೆನ್ ಅಂತ ಇದ್ರೆ ಹೆಂಗಾಗುತ್ತೆ, ಸೊ ಅದು ಪರ್ಪಸ್ ಹೆಂಗ್ ಚೇಂಜ್ ಆಗುತ್ತೆ, ಇಂಟೆನ್ಷನ್ ಹೆಂಗ್ ಬದಲಾಗುತ್ತೆ ಅನ್ನೋದು ಕೂಡ ನಿಮ್ಗೆ ಕ್ಲಿಯರ್ಲಿ ಅರ್ಥ ಆಗುತ್ತೆ ಯಾವಾಗ ಎಲ್ಲವನ್ನು ತರವಾಗಿ ಅರ್ಥ ಮಾಡ್ಕೊಂಡಾಗ. ಓಕೆ, ನಿನ್ನ ಹತ್ರ ಪೆನ್ ಇಲ್ದ್ರೆ ನೀನು ನನ್ನ ಪೆನ್ ಅನ್ನು ತಗೊಳ್ಬಹುದು. ಸೊ ಪರ್ಮಿಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ದಟ್ ಇಲ್ಲಿ ಕ್ಯಾಶುವಲ್, ಸಾಮಾನ್ಯ ಅನುಮತಿ ಅಂತ ಹೇಳಿದ್ನಲ್ಲ, ಅಂದ್ರೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ತುಂಬಾ ಫಾರ್ಮಲ್ ಆಗಿ ಅಥಾರಿಟೇಟಿವ್ ಆಗಿ ಏನಾದ್ರು ಹೇಳೋ ಬದಲಾಗಿ ನಾವು ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೀವಿ, ಇನ್ಫಾರ್ಮಲ್ ಆಗಿ ಮಾತಾಡ್ತಿದ್ದೀವಿ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಫಾರ್ಮಲ್ ಮತ್ತೆ ಇನ್ಫಾರ್ಮಲ್. ಸೊ ಇನ್ಫಾರ್ಮಲ್ ಪರ್ಮಿಷನ್ಸ್ ಗಳ ಬಗ್ಗೆ ನಾವೇನಾದ್ರು ಹೇಳ್ತಾ ಇದೀವಿ ಅಂತಂದ್ರೆ ವಿ ಹ್ಯಾವ್ ಟು ಯೂಸ್ ಕ್ಯಾನ್. ಸೊ ಥರ್ಡ್ ಒನ್ ಬರೋಣ ಇವಾಗ. ಕ್ಯಾನ್ ಯು ಸ್ವಿಮ್ ಅಕ್ರಾಸ್ ದಿಸ್ ರಿವರ್? ನಿನಗೆ ಈ ನದಿಯನ್ನು ಈಜಲು ಸಾಧ್ಯವೇ?
ಸೊ ಅದನ್ನ ಹೇಳಿದ್ನಲ್ಲ, ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ನಾನು ಇವಾಗ ಪ್ರೀವಿಯಸ್ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಸೆಂಟೆನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ಇವು ಅಸರ್ಟಿವ್ ಸೆಂಟೆನ್ಸ್ ಆಯ್ತು ಇದು, ಓಕೆನಾ. ಸೊ ಇಲ್ಲಿ ಬಂದ್ರೆ ಏನಾಗುತ್ತೆ, ಥರ್ಡ್ ಒನ್ ಆಗಿ ಬಂದ್ರೆ ನಾವು ಕ್ವಶನ್ ಕೇಳ್ತಾ ಇದೀವಿ. ಅಂದ್ರೆ ನೀನು ಇದನ್ನ ಮಾಡಬಲ್ಲೆಯಾ, ನಿನ್ಗೆ ಸಾಮರ್ಥ್ಯ ಇದೆಯಾ, ನಿನ್ ಕೈಲಾಗತ್ತಾ, ನೀನ್ ಮಾಡಬಹುದಾ ಅಂತ ಕೇಳ್ತೀವಲ್ಲ. ಸೊ ಅದನ್ನೇ ಸಾಮರ್ಥ್ಯವನ್ನ ಇಟ್ಕೊಂಡು ಕ್ವಶನ್ ಕೇಳ್ತಾ ಇದೀವಿ ಅಂತಂದ್ರೆ ಈ ತರ ಕ್ವಶನ್ ಅನ್ನ ಕೇಳಬೇಕಾಗುತ್ತೆ. ಸೊ ನಿನಗೆ ನದಿಯನ್ನು ಈಜಲು ಸಾಧ್ಯವೇ, ಕ್ಯಾನ್ ಯು ಸ್ವಿಮ್ ಅಕ್ರಾಸ್ ದಿಸ್ ರಿವರ್. ಸೊ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ, ಯಾರೊಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನ ಕ್ವಶನ್ ಮಾಡ್ತಾ ಇದೀವಿ. ಸೊ ಯಾವ ಸಾಮರ್ಥ್ಯದ ಬಗ್ಗೆ ನಾವು ಕ್ವಶನ್ ಮಾಡ್ತಾ ಇದೀವಿ, ಆ ನದಿಯನ್ನ ಈಚ್ಕೊಂಡು ಹೋಗೋವಷ್ಟು ನಿಮ್ಗೆ ಸಾಮರ್ಥ್ಯ ಇದೆಯಾ ಅಂತ ಕೇಳ್ತಾ ಇರುವಂತದ್ದು. ಸೊ ದಟ್ ಈ ಮೂರನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ 3 ಡಿಫರೆಂಟ್ ಪರ್ಪಸ್ಗೆ ನಾವು ಕ್ಯಾನ್ ಅನ್ನ ಹೆಂಗ್ ಯೂಸ್ ಮಾಡ್ಬೋದು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಅಗೇನ್ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಅದನ್ನ. ಓಕೆ, ಸೆಕೆಂಡ್ ಒನ್, ಅದ್ರದ್ದು ಫಾಸ್ಟ್ ವರ್ಷನ್ ಬಂದು ಕುಡ್. ಅಂಡ್ ಒನ್ ಮೋರ್ ಥಿಂಗ್, ಇದನ್ನ ಕ್ಲಿಯರ್ ಆಗಿ ಇನ್ನೊಂದ್ಸಲಿ ಕೇಳಿಸ್ಕೊಂಡ್ಬಿಡಿ. ಈ ಕಡೆ 4 ಸೆಟ್ ಇದಾವಲ್ಲ, ಕ್ಯಾನ್, ಮೇ, ಶಾಲ್, ವಿಲ್ ಇದೆ. ಈ ಕಡೆ ಕುಡ್, ಮೈಟ್, ಶುಡ್, ವುಡ್ ಇದೆ. ನಿಮ್ಗೆ ನಾನು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ವಿಡಿಯೋವನ್ನ ಮಾಡಿ ಹಾಕ್ತೀನಿ, ಓಕೆನಾ. ಯಾಕೆ ಈ ಪಾಯಿಂಟ್ ಬಂತು ಮತ್ತೆ ನಾನು ಯಾಕೆ ರಿವರ್ಸ್ ಸೈಡ್ ಅನ್ನ ಹಾಕಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಡೈರೆಕ್ಟ್ ಸ್ಪೀಚ್ ನಲ್ಲಿ ಈ ಕಡೆ ಇರೋದೇನ್ ಬರುತ್ತಲ್ವಾ, ಕ್ಯಾನ್, ಮೇ, ಶಲ್, ವಿಲ್ ಇದೆಯಲ್ಲ, ಇವ್ 4 ನಾವು ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡಿ ಬರೆದಾಗ ಕ್ಯಾನ್ ಕುಡ್ ಆಗುತ್ತೆ, ಮೇ ಬಿಕಮ್ಸ್ ಮೈಟ್, ಶಲ್ ಬಿಕಮ್ ಶುಡ್ ಅಂಡ್ ವಿಲ್ ಬಿಕಮ್ಸ್ ವುಡ್. ಇದೊಂದು ನಿಮಗೆ ಚೆನ್ನಾಗಿ ನೆನಪಿರ್ಲಿ, ಓಕೆನಾ. ಬಿಕಾಸ್ ಇದನ್ನ ಎಲ್ಲ ಕಡೆ ರಿಪೀಟ್ ಮಾಡಲ್ಲ ನಾನು, ಒಂದೇ ಒಂದು ಎಕ್ಸಾಂಪಲ್ ಅಲ್ಲಿ ಮಾತ್ರ ಇದನ್ನ ಮೆನ್ಷನ್ ಮಾಡಿದ್ದೀನಿ. ಇದು 4ಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಯಾವಾಗ ಈ ಕಡೆ ಇರೋ 4 ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡಿದಾಗ ಈ ಕಡೆ 4 ಆಗಿ ಬದಲಾವಣೆ ಆಗುತ್ತೆ. ಓಕೆ, ಅದನ್ನ ಡೀಟೇಲ್ಡ್ ಆಗಿ ನಾನು ಆ ಟಾಪಿಕ್ ಅಂತ ತಗೊಂಡಾಗ ಡಿಸ್ಕಸ್ ಮಾಡ್ತೀನಿ. ಓಕೆ, ಈ ಕುಡ್ಡಿಗೆ ಬರೋಣ ಇವಾಗ. ಓಕೆ, ಸೊ ಇದು ಯಾವಾಗ ಅಂತಂದ್ರೆ, ಹಿಂದಿನ ಸಾಮರ್ಥ್ಯ ಅಂತಂದ್ರೆ ಪಾಸ್ಟ್ ಟೈಮ್ ನಲ್ಲಿ ಇದ್ದಂತ ಎಬಿಲಿಟಿ ಬಗ್ಗೆ ಮಾತಾಡುವಾಗ ನಾವು ಕುಡ್ಡನ್ನ ಯೂಸ್ ಮಾಡಬೇಕು. ಸೊ ಐ ಕ್ಯಾನ್ ಡೂ ಸಮಥಿಂಗ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಒಂದೊಂದು ತೋರಿಸ್ಬಿಟ್ಟು ಇಲ್ಲಿ ಪೆನ್ ಇದೆ, ಸೊ ಐ ಕ್ಯಾನ್ ಬ್ರೇಕ್ ದಿಸ್ ಪೆನ್ ಅಂದ್ರೆ ನಾನು ಈ ಪೆನ್ ಅನ್ನು ಮುರಿದಾಗ್ತೀನಿ ಇವಾಗ ಮುರಿಯೋಬಲ್ಲೆ ಅಂತ ಹೇಳಿ. ಸೊ ಇಟ್ ಮೀನ್ಸ್ ದಟ್ ಐ ಹ್ಯಾವ್ ದ ಎಬಿಲಿಟಿ ಟು ಬ್ರೇಕ್ ದಿಸ್ ಪೆನ್. ನಾನು ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದರದ್ದು ನಾನು ಯಾವುದೋ ಒಂದು ಪಾಸ್ಟ್ ಟೆನ್ಸ್ ನಲ್ಲಿ ಪಾಸ್ಟ್ ಟೈಮ್ ರೆಫರೆನ್ಸ್ ಅನ್ನ ಇಟ್ಕೊಂಡು ಅವಾಗದ್ದು ಒಂದು ಎಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಅವಾಗ ಕುಡ್ ಅನ್ನ ಯೂಸ್ ಮಾಡಬೇಕು. ಸೊ ಜಸ್ಟ್ ಲುಕ್ ಅಟ್ ದಿ ಸೆಂಟೆನ್ಸ್, ವೆನ್ ಐ ವಾಸ್ 10 ಐ ಕುಡ್ ಕ್ಲೈಂಬ್ ಟ್ರೀ ಈಸಿಲಿ. ಹಂಗಂದ್ರೆ ಅರ್ಥ ಏನು ಕನ್ನಡದಲ್ಲಿ, ನನಗೆ 10 ವರ್ಷ ಇದ್ದಾಗ ನಾನು ಸುಲಭವಾಗಿ ಮರವನ್ನ ಹತ್ತಬಲ್ಲವನಾಗಿದ್ದೆ. ಈಗ ಹತ್ತಕ್ಕಾಗ್ತಿಲ್ಲ. ಯಾವಾಗ ಹತ್ತಕ್ಕಾಗ್ತಿತ್ತು ನನಗೆ ಅಂತಂದ್ರೆ ವೆನ್ ಐ ವಾಸ್ 10 years old. ನನ್ಗೆ 10 ವರ್ಷ ವಯಸ್ಸಾಗಿದ್ದಾಗ ನಾನು ಮರವನ್ನ ಹತ್ತಿದ್ದೆ, ಬಟ್ ಈಗ ಆಗ್ತಿಲ್ಲ. ಅಂದ್ರೆ 10 ವರ್ಷ ಆಗಿದ್ದಾಗಿಂದು ನಾವು ಎಬಿಲಿಟಿ ಬಗ್ಗೆ ಮಾತಾಡ್ತಿದೀವಲ್ಲ, ಸೊ ಅದನ್ನ ಹೇಳುವಾಗ ನಾವು ಕುಡ್ ಅನ್ನ ಯೂಸ್ ಮಾಡಬೇಕು. ಹತ್ತಬಲ್ಲವನಾಗಿದ್ದೆ, ಈಗಲ್ಲ, ಪಾಸ್ಟ್ ಅಲ್ಲಿ ಇದ್ದಂತ ಎಬಿಲಿಟಿ ಅಥವಾ ಸಾಮರ್ಥ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಕುಡ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಇಲ್ಲಿ ಬನ್ನಿ, ಶಿ ಟ್ರೈಡ್ ಹರ್ ಬೆಸ್ಟ್ ಬಟ್ ಶಿ ಕುಡಂಟ್ ಕ್ಲಿಯರ್ ದ ಎಕ್ಸಾಮ್. ಅವಳು ಶಕ್ತಿ ಮೀರಿ ಪ್ರಯತ್ನಿಸಿದಳು, ಆದ್ರೆ ಅವಳಿಗೆ ಪರೀಕ್ಷೆ ಪಾಸ್ ಮಾಡಲು ಸಾಧ್ಯವಾಗಲಿಲ್ಲ. ಸೊ ಪರೀಕ್ಷೆ ಆಗೋಗಿದೆ ಇವಾಗ. ಸೊ ಆಗೋಗಿರೋ ಪರೀಕ್ಷೆನಲ್ಲಿ ಅವಳು ಪಾಸ್ ಮಾಡಕ್ ಆಗಿರ್ಲಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಪಾಸ್ಟ್ ಟೆನ್ಸ್ ನಲ್ಲಿ ಇದ್ದಂತ ಎಬಿಲಿಟಿ ಬಗ್ಗೆ ಮಾತಾಡ್ತಾ ಇದೀವಿ. ಅದು ಸಾಧ್ಯ ಇತ್ತಾ ಇರ್ಲಿಲ್ಲೋ ಬೇರೆ ಪ್ರಶ್ನೆ. ಅದು ಅಂದ್ರೆ ಸಾಮರ್ಥ್ಯ ಇದ್ರೆ ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ತೀವಿ, ಸಾಮರ್ಥ್ಯ ಇರ್ಲಿಲ್ಲ ಅಂತಂದ್ರೆ ನೆಗೆಟಿವ್ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ತೀವಿ. ಸೊ ಇಟ್ ಡಸಂಟ್ ಮ್ಯಾಟರ್. ಸೊ ಪಾಸಿಟಿವ್ ನೆಗೆಟಿವ್ ವೇರಿಯೇಷನ್ ಆಗುತ್ತೆ ಬಿಟ್ರೆ, ಸೊ ಯೂಸೇಜ್ ಸೇಮ್ ಹಂಗೆ ಉಳ್ಕೊಳ್ಳುತ್ತೆ. ಕುಡ್ ಯು ಪ್ಲೀಸ್ ರಿಪೀಟ್ ವಾಟ್ ಯು ಜಸ್ಟ್ ಸೆಡ್. ದಯವಿಟ್ಟು ನೀವು ಈಗ ಹೇಳಿದ್ದನ್ನು ಇನ್ನೊಮ್ಮೆ ಹೇಳಬಲ್ಲಿರಾ. ಇವೆರಡು ಸೆಂಟೆನ್ಸ್ಗಳು ಪಾಸ್ಟ್ ಟೈಮ್ ನಲ್ಲಿ ಅಥವಾ ಪಾಸ್ಟ್ ಟೆನ್ಸ್ ನಲ್ಲಿ ಒಬ್ರು ಸಾಮರ್ಥ್ಯದ ಬಗ್ಗೆ ಅಥವಾ ಎಬಿಲಿಟಿ ಬಗ್ಗೆ ಮಾತಾಡೋದಕ್ಕೆ ಯೂಸ್ ಮಾಡಿದ್ವಿ. ಬಟ್ ಇನ್ನೊಂದು ಯೂಸೇಜ್ ನೋಡಿ, ಇಲ್ಲಿ ವಿನಮ್ರ ವಿನಂತಿ ಅಂತ ಹಾಕಿದ್ದೀನಿ ಬ್ರಾಕೆಟ್ ನಲ್ಲಿ, ಓಕೆನಾ. ನನ್ನ ಸೈಡಿಗೆ ಬಂದ್ರೆ ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ, ನೋಡ್ಕೊಂಡ್ಬಿಡಿ. ವಿನಮ್ರ ವಿನಂತಿ ಅಂತ ಇದೆ. ಅಂದ್ರೆ ತುಂಬಾ ಪೊಲೈಟ್ ಆಗಿ ನಾವು ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ಕುಡ್ ಅನ್ನ ಯೂಸ್ ಮಾಡಬೇಕು. ಸೊ ಇಫ್ ಐ ಸೇ ಕುಡ್ ಯು ಪ್ಲೀಸ್ ರಿಪೀಟ್ ವಾಟ್ ಯು ಜಸ್ಟ್ ಸೆಡ್, ನೀವು ಹೇಳಿದ್ರಲ್ಲ ಈಗ ತಾನೇ ಏನೋ ಹೇಳಿದ್ರಲ್ಲ, ಅದನ್ನ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀರಾ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀವಲ್ವಾ. ಸೊ ಅವಾಗ ಯೂಸ್ ಮಾಡಬೇಕು. ಈಗ ನಾವೆಲ್ಲ ಹೋಗ್ತಾ ಇರ್ತೀವಿ, ಬಸ್ ಸ್ಟ್ಯಾಂಡ್ ದಾರಿ ಗೊತ್ತಿರಲ್ಲ, ಯಾರೊಬ್ರು ದಾರಿಗೆ ಸಿಗ್ತಾರೆ, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀವಿ, ಎಕ್ಸ್ಕ್ಯೂಸ್ ಮೀ ಕುಡ್ ಯು ಪ್ಲೀಸ್ ಗೈಡ್ ಮೀ ಹೌ ಟು ಗೆಟ್ ಟು ಬಸ್ ಸ್ಟ್ಯಾಂಡ್ ಅಥವಾ ಹೌ ಟು ಗೋ ಟು ಬಸ್ ಸ್ಟ್ಯಾಂಡ್ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಲ್ಲ. ಸೊ ಆ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ಕುಡ್ ಅನ್ನ ಯೂಸ್ ಮಾಡಬೇಕು. ಸೊ ಒಂದು ಪಾಸ್ಟ್ ಎಬಿಲಿಟಿ ಬಗ್ಗೆ ಯೂಸ್ ಮಾಡಬೇಕಾದ್ರೆ, ಇನ್ನೊಂದು ಬಂದು ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ. ಅಂಡ್ ನೆಕ್ಸ್ಟ್ ಒನ್ ಬಂದ್ರೆ ಮೇ, ಅಧಿಕೃತ ಅನುಮತಿ ಅಥವಾ ಬಲವಾದ ಸಾಧ್ಯತೆ. ಅಲ್ಲಿ ಕ್ಯಾನ್ ಹೇಳಿದ್ನಲ್ಲ, ಅದು ಇನ್ಫಾರ್ಮಲ್ ಪರ್ಮಿಷನ್ ಯೂಸ್ ಮಾಡ್ತೀವಿ. ಸೊ ಮೇ ಬಂದು ಒಂದು ಫಾರ್ಮಲ್ ಪರ್ಮಿಷನ್ಸ್ ಅನ್ನ ಕೇಳುವಾಗ ಅಥವಾ ಕೊಡುವಾಗ. ಸಾಮಾನ್ಯವಾಗಿ ಕೇಳಿರ್ತೀರಾ ಕಾಮನ್ಲಿ ಅನ್ನೋ ಹಂಗೆ, ಮೇ ಐ ಕಮ್ ಇನ್ ಸರ್, ನಾನು ಒಳಗಡೆ ಬರಬಹುದೇ. ಓಕೆ, ಯಾವಾಗ ನಾವು ಒಳಗೆ ಬರಬಹುದಾ ಅಂತ ಯಾರನ್ನಾದ್ರೂ ಪರ್ಮಿಷನ್ ಕೇಳುವಾಗ. ಓಕೆ, ನೆಕ್ಸ್ಟ್ ಟೇಕ್ ಎನ್ ಅಂಬ್ರೆಲಾ ವಿತ್ ಯು, ಇಟ್ ಮೇ ರೈನ್ ಇನ್ ದ ಈವ್ನಿಂಗ್. ಛತ್ರಿ ತೆಗೆದುಕೊಂಡು ಹೋಗು, ಸಾಯಂಕಾಲ ಮಳೆ ಬರಬಹುದು. ಸೊ ಇದೇನನ್ನ ಇಂಡಿಕೇಟ್ ಮಾಡುತ್ತೆ, ಬಲವಾದ ಸಾಧ್ಯತೆ. ಓಕೆನಾ. ಪಾಸಿಬಿಲಿಟಿ ಇದೆಯಲ್ಲ, ಮೇ ಅನ್ನ ಪಾಸಿಬಿಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ. ಅಂಡ್ ಮೈಟ್ಗೆ ಏನ್ ಡಿಫರೆನ್ಸ್ ಇದೆ ಅಂತ ಮೈಟ್ಗೆ ಬಂದಾಗ ಹೇಳ್ತೀನಿ. ಇಲ್ಲಿ ಬಲವಾದ ಸಾಧ್ಯತೆ ಅಂತಂದ್ರೆ ಪರ್ಸೆಂಟೇಜ್ ಆಫ್ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಅಂತ, ಆಲ್ಮೋಸ್ಟ್ 80+ ಅಂತ ಅನ್ಕೊಳ್ಳಿ ಪರ್ಸೆಂಟೇಜ್.
ಸೊ ನೆಕ್ಸ್ಟ್ ಬಂದು ಮೇ ಗಾಡ್ ಬ್ಲೆಸ್ ಯು ವಿತ್ ಅ ಲಾಂಗ್ ಅಂಡ್ ಹ್ಯಾಪಿ ಲೈಫ್. ದೇವರು ನಿಮಗೆ ದೀರ್ಘ ಹಾಗೂ ಸುಖ ಜೀವನವನ್ನು ಕರುಣಿಸಲಿ. ಸಾಮಾನ್ಯವಾಗಿ ವಿಶ್ ಮಾಡುವಾಗೆಲ್ಲ ಹೇಳ್ತೀವಲ್ಲ, ಮೇ ಗಾಡ್ ಬ್ಲೆಸ್ ಯು. ಅಥವಾ ಯಾರಾದ್ರೂ ತೀರೋಗ್ಬಿಟ್ರೆ ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್, ಅಥವಾ ಲೇಡೀಸ್ ಆಗಿದ್ರೆ ಮೇ ಹರ್ ಸೋಲ್ ರೆಸ್ಟ್ ಇನ್ ಪೀಸ್, ಹೀಗೆಲ್ಲ ಹೇಳ್ತೀವಲ್ಲ. ಸೊ ಬ್ಲೆಸ್ಸಿಂಗ್ಸ್ ಬಗ್ಗೆ ಮಾತಾಡುವಾಗ ಅಥವಾ ವಿಶ್ ಬಗ್ಗೆ ಮಾತಾಡಬೇಕಾದ್ರೆ ಕೂಡ ನಾವು ಮೇ ಅನ್ನ ಯೂಸ್ ಮಾಡ್ಬೋದು. ಸೊ 3 ಯೂಸೇಜ್. ಒಂದು ಫಾರ್ಮಲ್ ಅಥವಾ ಅಥಾರಿಟೇಟಿವ್ ಪರ್ಮಿಷನ್ಸ್ ಬಗ್ಗೆ ಮಾತಾಡಬೇಕಾದ್ರೆ, ಸೆಕೆಂಡ್ ಒನ್ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡುವಾಗ, ಅಂಡ್ ಥರ್ಡ್ ಒನ್ ಬಂದು ವಿಶ್ ಅಥವಾ ಬ್ಲೆಸ್ಸಿಂಗ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಮೇ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಇದ್ರದ್ದು ಪಾಸ್ಟ್ ವರ್ಷನ್ ಬಂದ್ರೆ ಮೈಟ್, ದುರ್ಬಲ ಸಾಧ್ಯತೆ. ಜಸ್ಟ್ ನಾನು ಬ್ಯಾಕ್ ಹೋಗ್ತೀನಿ ಒಂದ್ಸಲಿ, ಇಲ್ಲಿ ನೋಡಿ, ಬಲವಾದ ಸಾಧ್ಯತೆ ಇದೆ ಮೇಗ್ ಬಂದಾಗ, ಬಟ್ ಮೈಟ್ಗೆ ಬಂದಾಗ ದುರ್ಬಲ ಸಾಧ್ಯತೆ. ಅಂದ್ರೆ ಪರ್ಸೆಂಟೇಜ್ ತೀರಾ ಕಡಿಮೆ, ಪಾಸಿಬಿಲಿಟೀಸ್ ತುಂಬಾ ಕಡಿಮೆ, ಒಂದು ಅರೌಂಡ್ 20%, 25% ಹಿಂಗೆ ಅನ್ಕೊಳ್ಳಿ. ಮೇಗೆ ಕಂಪೇರ್ ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಪಾಸಿಬಿಲಿಟಿ ಇಸ್ ವೆರಿ ಲೆಸ್. ಓಕೆ, ಇದು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸೆಂಟೆನ್ಸ್ಗಳನ್ನ. ಐ ಆಮ್ ಬ್ಯುಸಿ ಬಟ್ ಐ ಮೈಟ್ ಕಮ್ ಟು ದ ಪಾರ್ಟಿ ಇಫ್ ಐ ಗೆಟ್ ಟೈಮ್. ನಾನು ಬ್ಯುಸಿ ಇದ್ದೇನೆ, ಆದ್ರೆ ಸಮಯ ಸಿಕ್ಕರೆ ಪಾರ್ಟಿಗೆ ಬಂದರೂ ಬರಬಹುದು. ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಅಫ್ಕೋರ್ಸ್ ಮೇ ಕೂಡ ಪಾಸಿಬಿಲಿಟೀಸ್ ಬಗ್ಗೆನೇ ಮಾತಾಡ್ಬೋದು. ಇಟ್ ಮೇ ರೈನ್ ಟುಡೇ ಅಂತ ಹೇಳಿದ್ರೆ ಮಳೆ ಬಂದರೂ ಬರ್ಬೋದು, ಬರ್ದೇನೆ ಇರ್ಬೋದು. ಬಟ್ ಮೇ ಅನ್ನ ಯೂಸ್ ಮಾಡಿದಾಗ ಪಾಸಿಬಿಲಿಟೀಸ್ ಮೋರ್. ನಾನು ಆಗ್ಲೇ ಹೇಳ್ದಂಗೆ ಒಂದು 80% ಪ್ಲಸ್ ಅಂತ ಅನ್ಕೊಳ್ಳಿ. ಬಟ್ ಮೈಟ್ ಅನ್ನು ಯೂಸ್ ಮಾಡ್ತಿದ್ದೀವಿ ಅಂತಂದ್ರೆ ಪಾಸಿಬಿಲಿಟೀಸ್ ವೆರಿ ಲೆಸ್. ಓಕೆ, ಚೆಕ್ ದ ಡ್ರಾರ್, ಯುವರ್ ರಿಂಗ್ ಮೈಟ್ ಬಿ ದೇರ್. ಡ್ರಾರ್ ಚೆಕ್ ಮಾಡು, ನಿನ್ನ ಉಂಗುರ ಅಲ್ಲಿ ಇದ್ದರೂ ಇರಬಹುದು. ಅಗೈನ್ ಪಾಸಿಬಿಲಿಟಿ, ಬಸ್ ತುಂಬಾ ಕಡಿಮೆ ಪಾಸಿಬಿಲಿಟಿ. ದೆನ್ ನಮ್ಮ ಉಳಿತಾಯ ಹೆಚ್ಚಾದರೆ ನಾವು ಮುಂದಿನ ವರ್ಷ ಹೊಸ ಕಾರು ಕೊಂಡರೂ ಕೊಳ್ಳಬಹುದು. ಕೊಂಡ್ಕೊಳ್ಬಹುದು, ಕೊಂಡ್ಕೊಳ್ದೇನೂ ಇರಬಹುದು. ಸೊ ದಟ್ ಬಲವಾದ ಸಾಧ್ಯತೆಯನ್ನ ಅಥವಾ ಒಂದು ಕಾಲ್ಪನಿಕ ಊಹೆಯ ಬಗ್ಗೆ ಮಾತಾಡಬೇಕಾದ್ರೆ ನಾವೇನ್ ಮಾಡ್ತೀವಿ, ಇದು ನಂಗೆ ಅನ್ಕೊಳ್ಬಹುದು. ಇಲ್ಲಿ ಒಂದು ವೈಲ್ಡ್ ಸ್ಪೆಕ್ಯುಲೇಷನ್ ಅಥವಾ ಗೆಸ್ ಅಂತೀವಲ್ಲ, ಸೊ ಅದಕ್ಕೂ ಕೂಡ ಮೈಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಯೂಸೇಜ್ ಆಫ್ ಮೈಟ್. ಅಂಡ್ ನೆಕ್ಸ್ಟ್ ಒನ್ ಬಂದ್ರೆ ಶಲ್. ಸಲಹೆ ಕೇಳೋದಕ್ಕೆ ಯೂಸ್ ಮಾಡ್ತೀವಿ, ಮತ್ತೆ ಭವಿಷ್ಯದ ಬಗ್ಗೆ ಅಂದ್ರೆ ಫ್ಯೂಚರ್ ರೆಫರೆನ್ಸ್ ಅನ್ನ ಕೊಟ್ಟು ಮಾತಾಡುವಾಗ ಕೂಡ ಅದನ್ನ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ನೋಡಿ, ಶಲ್ ವಿ ಗೋ ಔಟ್ ಫಾರ್ ಡಿನ್ನರ್ ಟು ನೈಟ್ ಅಂತ ಇದೆ. ನಾವು ಇಂದು ರಾತ್ರಿ ಊಟಕ್ಕೆ ಹೊರಗಡೆ ಹೋಗೋಣವಾ ಅಂತ ಕೇಳ್ತೀವಲ್ಲ. ಸೊ ಯಾರನ್ನಾದ್ರೂ ಸಜೆಷನ್ಸ್ ಕೇಳಬೇಕಾದ್ರೆ, ಸಜೆಷನ್ ದ ಸೆನ್ಸ್ ಹೋಗೋಣ, ಏನಂತೀರಾ ನೀವು, ಹೂ ಅಂತೀರಾ, ಈ ತರದ್ದು ಸ್ಟೇಟ್ಮೆಂಟ್ಗಳನ್ನ ಅಥವಾ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡ್ತೀವಲ್ಲ. ಸೊ ಆ ಟೈಮ್ನಲ್ಲಿ ನಾವು ಶಲ್ ಅನ್ನ ಯೂಸ್ ಮಾಡ್ತೀವಿ. ದಟ್ ಇಸ್ ಒನ್ ಯೂಸೇಜ್. ಅಂಡ್ ನೆಕ್ಸ್ಟ್, ವಿಚ್ ಬುಕ್ ಶಲ್ ಐ ಬೈ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್. ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ನಾನು ಯಾವ ಪುಸ್ತಕವನ್ನು ಕೊಳ್ಳಲಿ. ಬೇರೆ ಯಾರನ್ನಾದ್ರೂ ಸಜೆಷನ್ಸ್ ಕೇಳಬೇಕಾದ್ರೆ, ಯಾರು ತುಂಬಾ ಎಕ್ಸ್ಪರ್ಟ್ ಇರ್ತಾರೆ ಅಂತ ಅನ್ಕೊಳ್ರಿ, ಈ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಈ ತರ ಸಬ್ಜೆಕ್ಟ್ಗಳಿಗೆ ಈ ಬುಕ್ ಅನ್ನ ಓದಬೇಕು, ನೀವು ಈ ತರ ಪ್ರಿಪರೇಷನ್ಸ್ ಆದ್ರೆ ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ, ಈ ತರ ತುಂಬಾ ಚೆನ್ನಾಗಿ ಅವ್ರಿಗೆ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಅವ್ರ ಹತ್ರ ನಾವು ಸಜೆಷನ್ಸ್ ಕೇಳ್ತೀವಿ. ಸೊ ಯಾವ ಬುಕ್ ಅನ್ನು ಓದ್ಕೊಂಡ್ರೆ ಈಸಿ ಆಗುತ್ತೆ, ಯಾವ್ದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಆ ತರದ್ದು ಸಜೆಷನ್ಸ್ ಕೇಳುವಾಗ ಕೂಡ ನಾವು ಶಲ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಥರ್ಡ್ ಒನ್, ಐ ಶಾಲ್ ನೆವರ್ ಫಾರ್ಗೆಟ್ ದ ಕೈಂಡ್ನೆಸ್ ಯು ಶೋಡ್ ಮೀ. ನೀವು ನನಗೆ ತೋರಿಸಿದ ದಯೆಯನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಒಂದು ಫ್ಯೂಚರ್ ಟೈಮ್ ರೆಫರೆನ್ಸ್ ಅಂತ ಬಂದಾಗ ಒಂದು ಸ್ಟ್ರಾಂಗ್ ಏನದು ಪ್ರಾಮಿಸ್ ಅನ್ನ ಕೀಪ್ ಅಪ್ ಮಾಡ್ತೀವಿ, ಅಥವಾ ಫ್ಯೂಚರ್ ಅಲ್ಲಿ ಹೇಗಿರ್ತೀವಿ ಅಂತ ನಾವು ಒಂದು ಫ್ಯೂಚರ್ ರೆಫರೆನ್ಸ್ ಅನ್ನ ಇಟ್ಕೊಂಡು ಮಾತಾಡ್ತೀವಲ್ಲ. ಸೊ ಆ ಸಂದರ್ಭದಲ್ಲೂ ಕೂಡ ನಾವು ಶೆಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದು ಬಂದು ಶೆಲ್ಡ್ ಆಯ್ತು. ಅಂಡ್ ಇದ್ರದ್ದು ಪಾಸ್ಟ್ ವರ್ಷನ್ ಶುಡ್ ಆಗುತ್ತೆ. ಸೊ ಒಂದು ಸಲಹೆ, ಹೊಣೆಗಾರಿಕೆ. ಬೈ ಚಾನ್ಸ್ ನೀವು ಇಂಗ್ಲಿಷ್ನಲ್ಲಿ ಆಬ್ಲಿಗೇಷನ್ ಅನ್ನೋ ವರ್ಡ್ ಅನ್ನ ಕೇಳೇ ಇರ್ತೀರಾ ಅಂತ ನಾನು ಅನ್ಕೋತೀನಿ. ಕೇಳಿಲ್ಲ ಅಂತಂದ್ರೆ ಈಗ ಕೇಳಿಸ್ಕೊಳ್ಳಿ. ಆಬ್ಲಿಗೇಷನ್ ಅಂದ್ರೆ ಕಂಪಲ್ಸರಿಯಾಗಿ ನಾವು ಏನಾದ್ರೂ ಒಂದನ್ನು ಮಾಡಲೇಬೇಕು ಅನ್ನೋದಿರುತ್ತಲ್ಲ, ಅದೆಲ್ಲವನ್ನು ಕೂಡ ನಾವು ಆಬ್ಲಿಗೇಷನ್ಸ್ ಅಂತ ಕರಿತೀವಿ. ಸೊ ಆಬ್ಲಿಗೇಷನ್ಸ್ಗಳ ಬಗ್ಗೆ ನಾವು ಮಾತಾಡುವಾಗ ಅದು ರಿಟರ್ನ್ ಮೋಡ್ ಆಫ್ ಕಮ್ಯುನಿಕೇಶನ್ ಆಗಿರಲಿ ಅಥವಾ ಸ್ಪೋಕನ್ ಮೋಡ್ ಆಫ್ ಕಮ್ಯುನಿಕೇಶನ್ ಆಗಿರಲಿ, ಅಂಥದ್ದನ್ನ ನಾವು ಎಕ್ಸ್ಪ್ರೆಸ್ ಮಾಡಿ ಮಾತಾಡ್ತೀವಿ ಅಂತಂದ್ರೆ ಶುಡ್ ಅನ್ನ ಯೂಸ್ ಮಾಡ್ತೀವಿ. ಚಿಲ್ಡ್ರನ್ ಶುಡ್ ಲಿಸನ್ ಟು ದೇರ್ ಪ್ಯಾರೆಂಟ್ಸ್ ಗೈಡೆನ್ಸ್. ಮಕ್ಕಳು ತಮ್ಮ ಪೋಷಕರ ಮಾರ್ಗದರ್ಶನವನ್ನು ಕೇಳಲೇಬೇಕು, ಮಾಡಲೇಬೇಕು. ಅವಾಗೇನೋ ಒಳ್ಳೇದಾಗತ್ತಾ, ಇಲ್ಲ ಅಂತಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಅಥವಾ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ಗಳಾಗತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀವಲ್ಲ. ಸೊ ಆ ಟೈಮಲ್ಲಿ ನಾವೇನ್ ಮಾಡಬೇಕು, ಶುಡ್ ಅನ್ನ ಯೂಸ್ ಮಾಡಬೇಕು. ದೆನ್ ಇಫ್ ಯು ಆರ್ ಫೀಲಿಂಗ್ ಸೈಕ್ ಯು ಶುಡ್ ಸಿ ಅ ಡಾಕ್ಟರ್ ಇಮಿಡಿಯೇಟ್ಲಿ. ನಿಮಗೆ ಹುಷಾರಿಲ್ದಿದ್ರೆ ನೀವು ತಕ್ಷಣ ವೈದ್ಯರನ್ನು ಕಾಣಲೇಬೇಕು. ಯಾಕೆ ನೋಡಬೇಕು? ಸೊ ಡಾಕ್ಟರ್ ನೋಡಿದ್ರೆ, ಡಾಕ್ಟರ್ ಹತ್ರ ಹೋದ್ರೆ ನಮಗೆ ಟ್ರೀಟ್ಮೆಂಟ್ ಸಿಗುತ್ತೆ, ಪ್ರಾಬ್ಲಮ್ ಏನಿದೆ ಅಂತ ಡಯಾಗ್ನೋಸ್ ಆಗುತ್ತೆ, ಮತ್ತೆ ಹುಷಾರಾಗ್ತೀವಿ, ಕ್ಯೂರ್ ಆಗ್ತೀವಿ. ಹೋಗಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಇನ್ನೂ ವರ್ಸ್ಟ್ ಆಗುತ್ತೆ. ಸೊ ಹಂಗಾಗಿ ಹೋಗ್ಲೇಬೇಕಲ್ವಾ, ಆಬ್ಲಿಗೇಷನ್. ಡ್ರೈವರ್ಸ್ ಶುಡ್ ಆಲ್ವೇಸ್ ವೇರ್ ಅ ಸೀಟ್ ಬೆಲ್ಟ್ ವೈಲ್ ಡ್ರೈವಿಂಗ್. ಚಾಲಕರು ವಾಹನ ಚಲಾಯಿಸುವಾಗ ಯಾವಾಗಲೂ ಸೀಟ್ ಬೆಲ್ಟ್ ಧರಿಸಲೇಬೇಕು. ಅಗೇನ್ ಆಬ್ಲಿಗೇಷನ್. ಧರಿಸಿಲ್ಲ ಅಂದ್ರೆ ಏನಾಗುತ್ತೆ, ಪೊಲೀಸ್ನವ್ರು ಫೈನ್ ಆಗ್ತಾರೆ ಅನ್ಬೇಡ್ರಿ. ಬೈ ಚಾನ್ಸ್ ಆಕ್ಸಿಡೆಂಟ್ ಏನಾದ್ರು ಆಯ್ತು, ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ತುಂಬಾ ಫಿಸಿಕಲಿ ಡ್ಯಾಮೇಜ್ ಆಗಿ ಡೆತ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಸೊ ಸೀಟ್ ಬೆಲ್ಟ್ ಹಾಕೊಂಡಿದ್ದೀವಿ ಅಂತಂದ್ರೆ ಸ್ಟೇರಿಂಗ್ ಇಂದ ನಮಗೆ ಸೇಫ್ಟಿ ಇರುತ್ತೆ, ಹೊಡ್ಕೊಳ್ಳಲ್ಲ, ಏನು ಏಟಾಗೋದಿಲ್ಲ, ಸೀರಿಯಸ್ ಇಂಜುರೀಸ್ಗಳಾಗೋದಿಲ್ಲ. ಸೊ ಅದಾಗಬಾರದು ಅಂದ್ರೆ ಏನ್ ಮಾಡಬೇಕು, ನಾವು ಸೀಟ್ ಬೆಲ್ಟ್ ಅನ್ನ ರೆಗ್ಯುಲರ್ ಆಗಿ ಕಂಪಲ್ಸರಿಯಾಗಿ ವೇರ್ ಮಾಡಲೇಬೇಕು. ಸೊ ಆಗ್ಲೇಬೇಕು, ಹೋಗ್ಲೇಬೇಕು, ಮಾಡಲೇಬೇಕು. ಈ ತರ ಆಬ್ಲಿಗೇಷನ್ಸ್ಗಳು ಅಥವಾ ಕಂಪಲ್ಸರಿ ಆಗಿ ಮ್ಯಾಂಡೇಟರಿ ಆಗಿ ಏನಾದ್ರು ಒಂದನ್ನ ಮಾಡೋದ್ರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಶುಡ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಬಂದ್ರೆ
ವಿಲ್. ಸೊ ಎಗೈನ್ ಶೆಲ್ ತರಾನೇ ಇದನ್ನು ಕೂಡ ಭವಿಷ್ಯದ ಬಗ್ಗೆ ಮಾತಾಡುವಾಗ ಅಂದ್ರೆ ಫ್ಯೂಚರ್ ರೆಫರೆನ್ಸ್ ಅನ್ನ ಇಟ್ಕೊಂಡು ಫ್ಯೂಚರ್ ಟೈಮ್ ಬಗ್ಗೆ ಏನಾದ್ರು ಮಾತಾಡಬೇಕಾದ್ರೆ ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಐ ವಿಲ್ ಕಾಲ್ ಯು ಆಸ್ ಸೂನ್ ಆಸ್ ಐ ರೀಚ್ ದ ಏರ್ಪೋರ್ಟ್. ನಾನು ಏರ್ಪೋರ್ಟ್ ತಲುಪಿದ ತಕ್ಷಣ ನಿನಗೆ ಫೋನ್ ಮಾಡುತ್ತೇನೆ. ಫ್ಯೂಚರ್ನಲ್ಲಿ ಅಕ್ಯುರೇಟ್ ಆಗಿ ಆಗುವಂಥದ್ದನ್ನ ಅಥವಾ ಕಂಪಲ್ಸರಿ ಆಗೇ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸರ್ಟನ್ ಆಗಿ ಏನಾದ್ರು ಹೇಳಬೇಕಾದ್ರೆ ವಿಲ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಒನ್ ಮೋರ್ ಥಿಂಗ್, ಆಕ್ಚುಲಿ ಒಂದು ಹಳೆ ಗ್ರಾಮರ್ ರೂಲ್ ಪ್ರಕಾರ ಒಂದು ಡಿಫ್ರೆನ್ಸ್ ಇದೆ ಶೆಲ್ ಮತ್ತೆ ವಿಲ್ ಬಂದಾಗ. ಫಾರ್ ಎಕ್ಸಾಂಪಲ್, ಈಗ ಐ ಶೆಲ್ ಗೋ ಟು ಕಾಲೇಜ್ ಟುಮಾರೋ, ಐ ವಿಲ್ ಗೋ ಟು ಕಾಲೇಜ್ ಟುಮಾರೋ ಅಂತ ಎರಡು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾರ್ಮಲಿ ವಿಲ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಶೆಲ್ ಅನ್ನ ಅಗೈನ್ ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಗ್ರಾಮರ್ ರೂಲ್ಸ್ ಅಂತ ಬಂದ್ರೆ ತುಂಬಾ ಒಂದು ಫಸ್ಟ್ ಪರ್ಸನ್ ಪ್ರೊನೌನ್ ಜೊತೆಗೆ ಯೂಸ್ ಮಾಡಬೇಕು ಅಂತಿದೆ. ಐ ಮತ್ತೆ ವಿ ಜೊತೆಗೆ ಶೆಲ್ ಅನ್ನ ಯೂಸ್ ಮಾಡಬೇಕು, ಬಿಟ್ರೆ ಶಿ ಶೆಲ್ ಹಿ ಶೆಲ್ ಅಂತ ಯೂಸ್ ಮಾಡಬಾರ್ದು ಅಂತ ಹೇಳಿ. ದಟ್ ಇಸ್ ಒನ್ ಥಿಂಗ್. ಸೆಕೆಂಡ್ ಒನ್ ಬಂದು, ಬಟ್ ಈಗೆಲ್ಲ ಚೇಂಜ್ ಆಗಿದೆ ಮಾಡರ್ನ್ ಗ್ರಾಮರ್ ಇದಕ್ಕೆಲ್ಲ ಬಂದಾಗ, ಬಟ್ ಇರ್ಲಿ ನಿಮ್ಗೊಂದು ಐಡಿಯಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಬಂದು ಒಂಥರ ಪ್ರಾಮಿಸ್ ಮಾಡ್ದಂಗೆ ಅದನ್ನ ಅಥವಾ ರೂಲ್ ಮಾಡಂಗೆ ನೀವು ಮಾಡಲೇಬೇಕು ಅಂತ ಇನ್ನೊಬ್ರಿಗೆ ನಾವು ಅದನ್ನ ಕಂಪಲ್ಸರಿಯಾಗಿ ಹೇಳ್ತಾ ಇದೀವಿ ಅಂತ ಹೇಳಿ. ಓಕೆನಾ? ಯು ಶೆಲ್ ಕಮ್ ಟುಡೇ ಅಂತಂದ್ರೆ ನೀನು ನಾಳೆ ಬರಲೇಬೇಕು, ಬರ್ತಿದೀಯಾ ಅನ್ನೋ ಸೆನ್ಸ್ ನಲ್ಲಿ ಹೇಳ್ತೀವಿ, ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀವಿ ಅನ್ನೋದೊಂದು ಮೀನಿಂಗ್ ಇದೆ. ಬಟ್ ಇಂಟರ್ಚೇಂಜಬಲಿ ಅದನ್ನು ಯೂಸ್ ಮಾಡ್ತೀವಿ, ಇದನ್ನು ಯೂಸ್ ಮಾಡ್ತೀವಿ, ತುಂಬಾ ತಲೆ ಕೆಡಿಸ್ಕೋಬೇಡಿ. ಫ್ಯೂಚರ್ ರೆಫರೆನ್ಸ್ಗೆ ಇದನ್ನು ಯೂಸ್ ಮಾಡ್ತೀವಿ ಅಂತ ಇರಲಿ. ಬಟ್ ಯಾಕೆ ಹೇಳಿದೆ ಮಧ್ಯದಲ್ಲಿ ಅಂತಂದ್ರೆ ಈ ತರದ್ದು ಒಂದು ಇದೆ ಅಂತ ನಿಮ್ಗೆ ತಲೆಲಿರಲಿ ಅಂತ ಹೇಳಿ ಅಷ್ಟೇ. ಓಕೆ, ನೆಕ್ಸ್ಟ್. ದ ಕಂಪನಿ ವಿಲ್ ಲಾಂಚ್ ಇಟ್ಸ್ ನ್ಯೂ ಮೊಬೈಲ್ ಫೋನ್ ನೆಕ್ಸ್ಟ್ ಮಂತ್. ಕಂಪನಿಯು ಮುಂದಿನ ತಿಂಗಳು ತನ್ನ ಹೊಸ ಮೊಬೈಲ್ ಫೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಅಗೇನ್ ಫ್ಯೂಚರ್ ನಲ್ಲಿ ಆಗುವಂತದನ್ನ ಒಂದು ಅಕ್ಯುರೇಟ್ ಆಗಿ ಹೇಳ್ತಾ ಇದೀವಿ, ಹಾಗೆ ಆಗುತ್ತೆ ಅಂತ ಹೇಳ್ತಾ ಇದೀವಿ ಅಂತ ಬಂದಾಗ ಸೊ ವಿಲ್ ಅನ್ನ ಯೂಸ್ ಮಾಡ್ತೀವಿ. ದ ಸ್ಕೈ ಇಸ್ ಟೋಟಲಿ ಕ್ಲಿಯರ್, ಇಟ್ ವಿಲ್ ನಾಟ್ ರೈನ್ ಟುಡೇ. ಆಕಾಶವು ಸಂಪೂರ್ಣ ಸ್ವಚ್ಛವಾಗಿದೆ, ಇಂದು ಮಳೆ ಬರುವುದಿಲ್ಲ. ಓಕೆ, ಅದನ್ನ ನೆಗೆಟಿವ್ ಸೆಂಟೆನ್ಸ್. ಇಟ್ ವಿಲ್ ರೈನ್ ಟುಡೇ ಅಂತ ಹೇಳಿದ್ರೆ ಬರುತ್ತೆ ಅಂತ ಹೇಳ್ತೀವಿ, ಇಟ್ ವಿಲ್ ನಾಟ್ ರೈನ್ ಟುಡೇ ಅಂತ ಹೇಳಿದ್ರೆ ಬರಲ್ಲ ಅಂತ ಹೇಳ್ತೀವಿ. ಸೊ ಪಾಸಿಟಿವ್ ಮೀನಿಂಗ್ ಮತ್ತೆ ನೆಗೆಟಿವ್ ಮೀನಿಂಗ್, ದಿಸ್ ಇಸ್ ದ ಓನ್ಲಿ ಡಿಫರೆನ್ಸ್. ಸೊ ಇಲ್ಲಿ ನಾವು ಮೈನ್ ಆಗಿ ಇದನ್ನ ಫ್ಯೂಚರ್ ಟೆನ್ಸ್ ಅಲ್ಲಿ ಫ್ಯೂಚರ್ ಟೈಮ್ ರೆಫರೆನ್ಸ್ ಬಗ್ಗೆ ಮಾತಾಡುವಾಗ ಯೂಸ್ ಮಾಡ್ತೀವಿ. ಅದೊಂದನ್ನು ಚೆನ್ನಾಗಿ ಸ್ಟ್ರಾಂಗ್ ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಅಂಡ್ ಲಾಸ್ಟ್ ಬಂದ್ರೆ ಫುಡ್, ಒಂದು ಕಾಲ್ಪನಿಕ ಸ್ಥಿತಿ ಮತ್ತು ಅತಿವಿನಿಯದ ಆಫರ್ ಅಂತ ಇದೆ. ಕುಡ್ ಅನ್ನ ಪೊಲೈಟ್ ರಿಕ್ವೆಸ್ಟ್ ಯೂಸ್ ಮಾಡಿದ್ವಿ, ಇದನ್ನ ಪೊಲೈಟ್ ಆಫರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಗೊತ್ತಾಗುತ್ತೆ ಆಮೇಲೆ ಆಫರ್ ಮಾಡೋದು ಅಂದ್ರೆ ಏನು, ರಿಕ್ವೆಸ್ಟ್ ಅಂದ್ರೆ ಏನು ಅಂತ ಹೇಳಿ. ಸೊ ಫಸ್ಟ್ ಒನ್, ವುಡ್ ಯು ಲೈಕ್ ಸಮ್ ಹಾಟ್ ಟೀ ಆರ್ ಕಾಫಿ? ವುಡ್ ಯು ಲೈಕ್ ಸಮ್ ಹಾಟ್ ಟೀ ಆರ್ ಕಾಫಿ? ನೀವು ಬಿಸಿ ಚಹಾ ಅಥವಾ ಕಾಫಿಯನ್ನು ಕುಡಿಯಲು ಇಷ್ಟಪಡುತ್ತೀರಾ? ಓಕೆ, ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್ ಅಂತೆಲ್ಲ ಕೇಳ್ತೀವಲ್ಲ ನಾವು. ಅಂದ್ರೆ ಆಫರ್ ಮಾಡೋದು ಅಂದ್ರೆ ಏನು? ಈಗ ಮನೆಗೆ ಯಾರೋ ಗೆಸ್ಟ್ಗಳು ಬಂದಿದ್ದಾರೆ ಅಂತಂದ್ರೆ, ಅಥವಾ ನಾವು ಯಾರನ್ನಾದ್ರೂ ಒಂದು ಟ್ರೀಟ್ ಅಥವಾ ಪಾರ್ಟಿಗೆ ಕರ್ಕೊಂಡು ಹೋಗಿದೀವಿ ಅಂತಂದ್ರೆ, ನೀವು ಇದು ತಗೋತೀರಾ, ಅದು ತಗೋತೀರಾ, ಅದು ತಿಂತೀರಾ, ಇದು ಕುಡಿತೀರಾ ಅಂತ ನಾವು ಆಫರ್ ಮಾಡ್ತೀವಲ್ಲ ಅವರಿಗೆ. ಸೊ ಆಫರ್ ಮಾಡುವಾಗ ಒಂದು ಪೊಲೈಟ್ ಆಫರ್ ಅನ್ನ, ಹಂಬಲ್ ಆಫರ್ ಅನ್ನ ಮಾಡ್ಬೇಕಾದ್ರೆ, ಏಯ್ ಕುಡಿಯೋ ಅಂತ ಅವಾಜೆಲ್ಲ ಅಲ್ಲ, ಒಂದು ಹಂಬಲ್ ಆಫರ್ ಅನ್ನ ಮಾಡ್ಬೇಕಾದ್ರೆ ವುಡ್ ಅನ್ನ ಸೇರಿಸ್ಕೊಂಡು ನಾವು ಅದನ್ನ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬೇಕು. ಒಂದು ಯೂಸೇಜ್, ಹಿ ಸೆಡ್ ದಟ್ ಹಿ ವುಡ್ ಕಂಪ್ಲೀಟ್ ದ ವರ್ಕ್ ಬೈ ಫ್ರೈಡೆ. ನಾನು ವೆರಿ ಬಿಗಿನಿಂಗ್ ಅಲ್ಲಿ ಒಂದು ಮಾತನ್ನ ಹೇಳಿದೆ. ಸೊ ಒನ್ ಸೈಡ್ ಇದೆಯಲ್ಲ, ಅದು ಶಲ್, ವಿಲ್, ಕ್ಯಾನ್ ಮತ್ತೆ ಮೇ, ಇದೆಲ್ಲ ಡೈರೆಕ್ಟ್ ಸ್ಪೀಚ್ ನಲ್ಲಿ ಇದೆ ಅಂತಂದ್ರೆ ಅಷ್ಟನ್ನು ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡುವಾಗ ಸೊ ಶಲ್ ಬಿಕಮ್ಸ್ ಶುಡ್, ಕ್ಯಾನ್ ಬಿಕಮ್ಸ್ ಕುಡ್, ಮೇ ಬಿಕಮ್ಸ್ ಮೈಟ್ ಅಂಡ್ ಶಲ್ ಬಿಕಮ್ಸ್ ಶುಡ್. ಓಕೆ, ರಿಪೀಟ್ ಆಯ್ತಾದ್ರು ಇಲ್ಲ ಅನ್ಕೋತೀನಿ. ಓಕೆ, ಇದಿಲ್ಲ ಈ ಕಡೆ ಚೇಂಜ್ ಆಗುತ್ತಲ್ಲ, ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಇದನ್ನ ಹಾಕಿದ್ದೀನಿ. he said that he would complete the work by Friday. ಸೊ ಅದು ಹೆಂಗಿರುತ್ತೆ, he said I will complete the work by Friday, ಈ ಥರದ್ದೇನೋ ಇರುತ್ತೆ ಡೈರೆಕ್ಟ್ ಸ್ಪೀಚ್ ನಲ್ಲಿ. ಅಲ್ಲಿ ವಿಲ್ ಇದ್ದಿದ್ದು ಏನಾಗುತ್ತೆ, ಇಲ್ಲಿ ವುಡ್ ಆಗುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ಇದು. ಸೆಕೆಂಡ್ ಲಾಸ್ಟ್ ಒನ್, ಇಫ್ ಐ ವರ್ ಇನ್ ಯೋರ್ ಪ್ಲೇಸ್ ಐ ವುಡ್ ಅಕ್ಸೆಪ್ಟ್ ದಿಸ್ ಜಾಬ್ ಇಮಿಡಿಯೇಟ್ಲಿ. ನಾನು ನಿನ್ನ ಜಾಗದಲ್ಲಿ ಇದ್ದಿದ್ದರೆ ಈ ಕೆಲಸವನ್ನು ತಕ್ಷಣ ಒಪ್ಪಿಕೊಳ್ತಿದ್ದೆ. ಇಲ್ಲ ಜಾಗದಲ್ಲಿ ಇದ್ದಿದ್ರೆ, ಇಫ್ ಐ ವರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಐ ವುಡ್ ಡೂ ಸೋ ಅಂಡ್ ಸೋ, ಏನೋ ಮಾಡ್ತಾ ಇದ್ದೆ ನಾನು ಅಂತ ಹೇಳ್ತೀನಲ್ವಾ. ಸೊ ಹಾಗಾಗಿ ಇಲ್ಲಿ ಕಾಲ್ಪನಿಕ ಸ್ಥಿತಿ ಇದೆಯಲ್ಲ, ಇದನ್ನ ಯೂಸ್ ಮಾಡಬೇಕಾದ್ರೆ ಕೂಡ ಇದನ್ನ ಯೂಸ್ ಮಾಡ್ತೀವಿ. ಇದು ಇಷ್ಟು ಅರ್ಥ ಮಾಡ್ಕೊಳ್ಳಿ ಸಾಕು. ಯಾಕಂದ್ರೆ ಇಲ್ಲಿ ಇಫ್ ಇದೆಯಲ್ಲ, ಇಫ್ ಕಂಡೀಷನ್ಸ್ ಅನ್ನ ಇಟ್ಕೊಂಡು ನಾವು 2-3 ತರ ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡ್ತೀವಿ. ಸೊ ಇಫ್ ಜೊತೆಗೆ ಏನ್ ಬಂದ್ರೆ ನೆಕ್ಸ್ಟ್ ಏನ್ ಬರಬೇಕು, ಏನ್ ಕತೆ ಅಂತ ಹೇಳಿ. ಆಕ್ಚುಲಿ ಈ ಕುಡ್, ವುಡ್ ಮತ್ತೆ ಶುಡ್, ಈ 3 ಇದಾವಲ್ಲ, ಇದ್ರ 3 ಜೊತೆಗೆ ನಾವು ಹ್ಯಾವ್ ಅನ್ನ ಸೇರಿಸ್ಕೊಂಡು ಕಾಂಬಿನೇಷನ್ ನಲ್ಲಿ ಒಂದಷ್ಟು ಯೂಸೇಜ್ಗಳನ್ನ ಅದನ್ನ ಫಾಲೋ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ವುಡ್ ಹ್ಯಾವ್, ಶುಡ್ ಹ್ಯಾವ್, ಕುಡ್ ಹ್ಯಾವ್ ಇದೆಯಲ್ಲ, ಇದು 3 ಅರ್ಥ ಆಗ್ಬೇಕಂದ್ರೆ ನಿಮಗೆ ಇಫ್ ಕಂಡೀಷನ್ ಚೆನ್ನಾಗಿ ಅರ್ಥ ಆಗ್ಬೇಕು. ಸೊ ಅದ್ರ ಮೇಲೆ ನಾನು ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋವನ್ನ ಮಾಡ್ತೀನಿ. ಬಿಕಾಸ್ ಇದ್ರಲ್ಲಾದ್ರೆ ಮತ್ತೆ ಅನ್ನೆಸೆಸರಿ ವಿಡಿಯೋ ಲೆಂತಿ ಆಗ್ಬಿಡುತ್ತೆ, ಜೊತೆಗೆ ಡಿವಿಯೇಷನ್ ಆಗುತ್ತೆ. ಇಲ್ಲಿ ಬೇಡ, ಬಟ್ ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ, ಒಂದು ಕಾಲ್ಪನಿಕ ಸ್ಥಿತಿ ಬಗ್ಗೆ, ಇಮ್ಯಾಜಿನೇಷನ್ ಬಗ್ಗೆ ಯೂಸ್ ಮಾಡ್ಬೇಕಾದ್ರೆ ಅಂದ್ರೆ ಆಗೋಗಿರೋದನ್ನ ನೆನ್ಸ್ಕೊಳ್ಳೋದು. ಈಗ ನಾನು ಪ್ರಧಾನಮಂತ್ರಿ ಆಗಿದ್ರೆ ಏನೋ ಮಾಡ್ಬಿಡ್ತಿದ್ದೆ, ಆಗಿಲ್ಲ ಅನ್ನೋದು ರಿಯಾಲಿಟಿ. ಆಗಿದ್ರೆ ಏನೋ ಮಾಡ್ತಾ ಇದ್ದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾತಾಡ್ತೀನಲ್ವಾ. ಸೊ ಆ ತರ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡ್ಬೇಕಾದ್ರೆ ಕೂಡ ನಾವು ವುಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದಿಷ್ಟಾಗಿತ್ತು. ಐ ಹೋಪ್ ಯು ಅಂಡರ್ಸ್ಟುಡ್.
ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು 2-3 ಸಲ ಕೇಳಿಸ್ಕೊಳ್ಳಿ, ನಿಮಗೆ ಕ್ಲಿಯರ್ಲಿ ಅರ್ಥ ಆಗುತ್ತೆ. ವಿಡಿಯೋ ಕಂಟೆಂಟ್ ಇಷ್ಟ ಆಗಿದ್ರೆ ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಪ್ರಿಫರಬಲಿ ಇಂಥದ್ದೇ ಟಾಪಿಕ್ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಡೌಟ್ಗಳಿದ್ರೆ ಮೆನ್ಷನ್ ಮಾಡಿ. ವೆರಿ ಸೂನ್ ಐ ವಿಲ್ ರೆಸ್ಪಾಂಡ್ ಟು ಇಟ್. ಓಕೆ, ಥ್ಯಾಂಕ್ ಯು.